ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಶಂಕರ್ ಸರ್, ಥ್ಯಾಂಕ್ ಯು ಶಂಕರ್ ಸರ್. ತುಂಬ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ. ನಿಮ್ಮ ರೈಟಿಂಗ್ಗೆ ಫಿದಾ ನಾನು ಯಾವಾಗಲೂ. ಅಂದರೆ ಅದು ಈಗ ಟ್ರೈಲರು ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಕೆಲವು ಸತಿ ಮಾತಾಡ್ತೀನಿ, ಸುದಿ ಸಕ್ಕದಾಗ ಮಾತಾಡ್ತೀನಿ ಅಂತ ಒಂದಷ್ಟು ಜನ ಅಂತಾರೆ. ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು. ದಿನ ಮಾತಾಡಿದ್ವಿ ಏನು ಬರ್ದಿದ್ದೀರಾ ಸರ್ ಅಂತ. ಆ್ಯಂಡ್ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ. ಆಮೇಲೆ ನಾನು ತುಂಬಾ ಖುಷಿಯಾಗಿದ್ದ ದಿನಗಳು, ತುಂಬಾ ಖುಷಿಯಾಗಿದ್ದ ದಿನಗಳು, ತುಂಬಾ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದ್ರೆ ವಾಮನ, ಬಿಕಾಸ್ ಆಫ್ ಧನ್ವೀರ್ ಸರ್. ಸತ್ಯವಾಗೂ ಹೇಳ್ತೀನಿ, ನಾನು ಎಷ್ಟೊಂದ್ ಸತಿ ಹೇಳಿದ್ದೀನಿ ಹಿಂದೇನು, ನಾನು ಇವು ಕೆಲವು ಸತಿ ಟಿಫನ್ ಮಾಡ್ಬಿಡ್ತೀನಲ್ಲ, ಆ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ. ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನಕ್ ಬಿಟ್ಟಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ವೆಜ್ಜೇ ಧನ್ವೀರ್ ಸರ್ ತರಿಸ್ಕೊಡ್ತೀನಿ. ನನಗದೇನೋ ಇಷ್ಟ. ಸೊ ಪ್ರತಿದಿನ ತುಂಬಾ ಖುಷಿಯಾಗಿ, ನಾನು ತುಂಬಾ ಸಂತೋಷವಾಗಿ, ತುಂಬಾ ಕಾಟ ಕೊಟ್ಕೊಂಡು, ಹಿಂಸೆ ಕೊಟ್ಕೊಂಡು, ಅಂದ್ರೆ ಅವಳಿ ಇಟ್ಕೊಂಡು ಕೆಲಸ ಮಾಡಿದಂಥ ಸಿನಿಮಾ ವಾಮನ. ಆ ಟೈಮಲ್ಲಿ ತುಂಬಾ ಬಿಸಿ ಬೇರೆ ಇದ್ದೆ, ನಂದು ತುಂಬಾ ಸಿನಿಮಾಗಳಿತ್ತು. ಕ್ಯಾರವ್ಯಾನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ಅದು ಅದೇನೋ ಕಂಬಿ ಡಿಪ್ಪು, ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ, ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ. ಥ್ಯಾಂಕ್ ಯು ಧನ್ವೀರ್ ಸರ್. ಇದು ಸ್ಟೇಜ್ಗೆ ಅಂತಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು. ತುಂಬಾ ಸಂತೋಷವಾಗಿ ಕಳೆದಿದ್ದ ದಿನಗಳು ನಾನು ನಿಮ್ಮ ಜೊತೆ. ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಪಾತ್ರ ಕೊಡ್ತಾ ಇರಿ. ಯಾವಾಗಲೂ ಪಾತ್ರಗಳು ಸಿನಿಮಾ ಮಾಡ್ತಾನೆ ಇರ್ಬೇಕು ನೀವು. ನನಗೂ ಆ ಪಾತ್ರಗಳು ಕೊಡ್ತೀರಿ. ಅಂದ್ರೆ ಧನ್ವೀರ್ ಸರ್ ಯಾವಾಗ್ಲೂ ಹೇಳ್ತಿದ್ರು, ತುಂಬಾ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ, ಡಿ ಬಾಸ್ ಬಗ್ಗೆ. ನಾನು ಸರ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆನೇ ಇದ್ದ ಅನುಭವ ನನಗಿಲ್ಲ. ನನಗೆ ಇವ್ರ ಜೊತೆ ಯಾವಾಗ್ಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ. ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಒಂದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು. ಇಲ್ಲ, ಇದು ಸತ್ಯ. ಒಂದಿನಾನು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು. ನಿಮ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡಿಸಿದಿರಿ. ಇಲ್ಲ, ನೀವು ನಂಬಲ್ಲ, ನನ್ನ ಕಾರ್ನ ಯಾರಾದ್ರೂ ಕಳಿಸ್ಬಿಡೋರು. ಅವ್ರಿಗೆ ಹೊಸಾದು ರೇಂಜ್ ರೋವರ್ ತಗೊಂಡಿದ್ರು ಆ ಟೈಮಲ್ಲಿ. ಅವ್ರ ಕಾರಲ್ಲಿ ಪ್ರತಿದಿನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ. ಮನೆಗೆ ರೀಚ್ ಆದ ಅಂತ ಫೋನ್ ಮಾಡ್ತಿದ್ರು. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ. ಥ್ಯಾಂಕ್ ಯು ಶಂಕರ್ ಸರ್, ಥ್ಯಾಂಕ್ ಯು ಚೇತನ್ ಸರ್, ಧನು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ, ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸರ್ಗೆ. ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ. ನಾನು ಸಲ್ಗ ಮಾಡಿದ್ದೆ ಅನ್ಸುತ್ತೆ. ಸಲ್ಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು, ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನರಿ ಮಾಡಿದಿರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದ್ರೆ ಅದು ಧನು ಸರ್. ದೇವ್ರಣೆಗೋ ಅವ್ರು ಒಂಚೂರು ಈಗೋ ಇಲ್ಲದೆ ಫೋನ್ ಮಾಡಿದ್ರು, ಎಲ್ಲೋ ನಂಬರ್ ಇಸ್ಕೊಂಡು ಏನ್ ಮಾಡಿದಿರ ಬ್ರೋ ಅಂತ. ನಿಮ್ಮಿಂದನೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಧನು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.